ಪ್ರಜ್ವಲ್ ರೇವಣ್ಣ ಮಾಜಿ ಚಾಲಕ ಕಾರ್ತಿಕ್ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿಕೆ ದಾಖಲಿಸುವಾಗ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ಮೊಬೈಲ್ನಲ್ಲಿ 200 ಹುಡುಗಿಯರ ಅಶ್ಲೀಲ ಫೋಟೋಗಳು, 40ರಿಂದ 50 ವಿಡಿಯೋಗಳಿದ್ವು ಎಂದು ಕಾರ್ತಿಕ್ ನ್ಯಾಯಾಲಯದ ಮುಂದೆ ತಿಳಿಸಿದ್ದಾರಂತೆ. ಪ್ರಜ್ವಲ್ ಅಶ್ಲೀಲ ಆಟಗಳ ಬಗ್ಗೆ ಭವಾನಿ ರೇವಣ್ಣಗೂ ಮಾಹಿತಿ ಇತ್ತಂತೆ. ಇದರಿಂದ ತಾಯಿ ಮಗನ ನಡುವೆ ಮಾತು ಮುರಿದಿತ್ತಂತೆ. 2009ರಿಂದ ಎಚ್.ಡಿ. ರೇವಣ್ಣರ ಪತ್ನಿ ಭವಾನಿ ಮತ್ತು ಮಗ ಸೂರಜ್ ಕಾರಿಗೆ ಚಾಲಕನಾಗಿದ್ದೆ. ನಂತರ 2018ರಿಂದ ಮಾಜಿ ಸಂಸದ ಪ್ರಜ್ವಲ್ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದೇನೆ. ಪ್ರಜ್ವಲ್ ಸಂಚಾರ ಮಾಡ್ತಿದ್ದಾಗ ಕಾರಿನಲ್ಲೇ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಿಸುತ್ತಿದ್ರು. ನಾನು ಆ ಕಡೆ ನೋಡಿದ್ರೆ ಮೊಬೈಲ್ ತಿರುಗಿಸಿಕೊಳ್ತಿದ್ರು. ಅದೊಂದು ದಿನ ಪ್ರಜ್ವಲ್ ಜಯನಗರದಲ್ಲಿನ ಫ್ರೆಂಡ್ ಮನೆಗೆ ಹೋದಾಗ ಕಾರಿನಲ್ಲೇ ಮೊಬೈಲ್ ಬಿಟ್ಟಿದ್ರು. ಮೊಬೈಲ್ ತೆಗೆದು ನೋಡಿದಾಗ ಸುಮಾರು 200 ಹುಡುಗಿಯರ ಅಶ್ಲೀಲ ಫೋಟೋ ಪತ್ತೆಯಾಯಿತು. 30ರಿಂದ 40 ಹುಡುಗಿಯರ ಅಶ್ಲೀಲ ವಿಡಿಯೋಗಳು ಇದ್ವು. ಈ ವಿಚಾರವನ್ನ ಭವಾನಿ ರೇವಣ್ಣಗೆ ತಿಳಿಸಲು ನನ್ನ ಮೊಬೈಲ್ಗೆ ವರ್ಗಾಯಿಸಿಕೊಂಡೆ. ಬಳಿಕ ನಾನು ಭವಾನಿ ರೇವಣ್ಣಗೆ ಈ ಬಗ್ಗೆ ವಿಷಯ ತಿಳಿಸಿದೆ. ಭವಾನಿ ಆ ಫೋಟೋ ವಿಡಿಯೋಗಳನ್ನ ತಮಗೆ ಕಳಿಸುವಂತೆಯೂ ಹಾಗೂ ಎಲ್ಲಿಯೂ ಬಹಿರಂಗಪಡಿಸದಂತೆ ಸೂಚಿಸಿದ್ರು ಎಂದು ಕಾರ್ ಚಾಲಕ ಕಾರ್ತಿಕ್ ಹೇಳಿದ್ದಾರೆ. ವಿಡಿಯೋ ಕಳಿಸುತ್ತಿದ್ದಂತೆಯೇ ಭವಾನಿ ರೇವಣ್ಣ ಪ್ರಜ್ವಲ್ ಜೊತೆ ಮಾತು ಬಿಟ್ರು. ವಿಡಿಯೋ ಫೋಟೋಗಳ ಬಗ್ಗೆ ಹೇಳಿದ್ದು ಯಾರು ಅಂತ ಪ್ರಜ್ವಲ್ ಕೇಳಿದ್ದಕ್ಕೆ ಚಾಲಕ ಕಾರ್ತಿಕ್ ಹೇಳಿದ್ದು ಅಂತ ಭವಾನಿ ಹೇಳಿದ್ರು. ಆ ಬಳಿಕ ಪ್ರಜ್ವಲ್ ರೇವಣ್ಣ ಫೋನ್ ಮಾಡಿ ನನಗೆ ಬೈದ. 2022ರಲ್ಲಿ ನಾನು ಕೆಲಸ ಬಿಟ್ಟೆ ಎಂದು ಕಾರ್ತಿಕ್ ಸಾಕ್ಷಿ ನುಡಿದಿದ್ದಾರೆ. ಇದೆಲ್ಲ ಹೇಳಿಕೆಗಳ ಮುಂದೆ ಪ್ರಜ್ವಲ್ಗೆ ಸಂಕಷ್ಟ ತಂದೂಟೋದು ಫಿಕ್ಸ್.